ಹೇಳಿಕೆಗಳಲ್ಲಿ ಗಮನಿಸ್ತಾ ಇದ್ರಿ, ಸ್ಪಷ್ಟವಾಗಿತ್ತು ಯಾವ ರೀತಿಯಾಗಿ ಅವರ ಜೋಶ್ ಇತ್ತು ಅನ್ನೋದನ್ನ ಗಮನಿಸ್ತಾ ಇದ್ರಿ. ಆ ಜೋಶು ಎಷ್ಟು ಜನರನ್ನ ಸೇರಿಸಿದ್ರು ಅಂದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಜನರನ್ನ ಸೇರಿಸಿದ್ರು. ಅದು ಇಂತಹ ಟೈಮ್ನಲ್ಲಿ, ಕೊರೋನಾದಂತಹ ಟೈಮ್ನಲ್ಲಿ, ಅದರಲ್ಲೂ ಬೆಂಗಳೂರಿನಂತಹ ಒಂದು ಕೊರೋನಾ ಹಾಟ್ಸ್ಪಾಟ್ ಆಗಿರುವಂತಹ ಜಾಗಗಳಲ್ಲಿ ಇಷ್ಟೊಂದು ಜನರನ್ನ ಸೇರಿಸಿದ್ರು ಇವರು. ಕೊರೋನಾ ಹೆಚ್ಚಾಗ್ತಿದ್ರು ಕೂಡ ಡೋಂಟ್ ಕೇರ್ ಅಂತಿದ್ದಾರೆ ಎಲ್ಲ ನಾಯಕರು ಕೂಡ ಅಷ್ಟೇ. ಅವರು ಇವರು ಅಂತಲ್ಲ, ಅಲ್ಲಿಗೆ ಸೇರಿದ್ದಂತ, ಅಲ್ಲಿ ಬಂದಿದ್ದಂತ ಎಲ್ಲಾ ನಾಯಕರಿಂದಲೂ ಕೂಡ ಈ ಶಾರೀರಿಕ ಅಂತರ ಆಗಿರ್ಬೋದು, ಮಾಸ್ಕ್ ಅನ್ನ ಎಲ್ಲರೂ ಕೂಡ ಧರಿಸುವಂತದ್ದಾಗಿರ್ಬೋದು, ಎಲ್ಲಾ ನಿಯಮಗಳನ್ನ ಗಾಳಿಗೆ ತೂರುವ ರೀತಿಯಲ್ಲಿ ಕಾಣಿಸ್ತಾ ಇತ್ತು, ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು. ಕೊರೋನಾ ಹೆಚ್ಚಾಗ್ತಿದ್ರು ಕೂಡ ಡೋಂಟ್ ಕೇರ್ ಅಂದ್ರು ಎಲ್ಲಾ ನಾಯಕರು. ಕೆಲವರು ಮಾಸ್ಕ್ ಅನ್ನ ಹಾಕೊಂಡೇ ಬಂದಿರಲಿಲ್ಲ, ಜಾತ್ರೆಗೆ ಬಂದ್ರು. ಈ ಹಿಂದೆ ಮಾಡ್ತಾ ಇದ್ರಲ್ಲ ಎಲ್ಲಾ ಕಡೆನೂ ಕೂಡ ಜಾತ್ರೆ, ಆ ರೀತಿಯಾಗಿ ಜಾತ್ರೆಗೆ ಬಂದಂತೆ ಬಂದಿದ್ರು ಪಕ್ಷಗಳ ನಾಯಕರುಗಳು. ಎಲ್ರಿಗೂ ಹೇಳ್ತಾರೆ, ಉದ್ದುದ್ದ ಭಾಷಣ ಬಿಗಿತಾರೆ, ಎಲ್ಲ ಮಾಸ್ಕ್ ಅನ್ನ ಧರಿಸಿ, ಸಾಮಾಜಿಕ ಅಂತರವನ್ನ ಕಾಪಾಡಿ, ಇಲ್ಲಾಂದ್ರೆ ಆ ಶಿಕ್ಷೆ ಈ ಶಿಕ್ಷೆ ಅಂತೆಲ್ಲ ಹೇಳ್ತಾರೆ ಸರ್ಕಾರದವ್ರು. ಬೇರೆ ಮೊನ್ನೆ ಕಠಿಣ ಶಿಕ್ಷೆಗಳನ್ನ, ಟಫ್ ರೂಲ್ಸ್ ಗಳನ್ನೆಲ್ಲ ಜಾರಿ ಮಾಡಿದ್ದಾರೆ. ಆದ್ರೆ ಇವ್ರ ಲೆಕ್ಕಕ್ಕೆ ಬಂದ್ರೆ ಮಾತ್ರ ಅದ್ಯಾವುದು ಕೂಡ ಇರೋದಿಲ್ಲ. ಎಲೆಕ್ಷನ್ ಅಂತ ಬಂದ್ರೆ ಮಾತ್ರ ಅದ್ಯಾವುದು ಲೆಕ್ಕಕ್ಕೆ ಇಲ್ಲ.